ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣೆ ಸಂದರ್ಭದಲ್ಲಿ, ಅದರಲ್ಲಿ ಮುಖ್ಯವಾಗಿ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೀತದಲ್ಲ, ಈ ಚುನಾವಣೆ ಸಂದರ್ಭದಲ್ಲಿ ಅವರು ತಮಗೆ ವೋಟ್ ಬೀಳಬೇಕು ಅಂತ ಹೇಳಿದ್ರೆ ಅವರು ಅನುಸರಿಸುವಂತಹ ಸಾಮಾನ್ಯವಾದಂತಹ ವಿಧಾನ ಏನು ಅಂತ ಹೇಳಿದ್ರೆ ಅಲ್ಲಿಯ ಜನಕ್ಕೆ ಆಮಿಷವನ್ನು ಕೊಡೋದು. ಆಮಿಷ ಅಂದ್ರೆ ಮೊದಲು ಬೇರೆ ರೀತಿಯಾದಂತಹ ಆಮಿಷಗಳನ್ನು ಕೊಡ್ತಾ ಇದ್ರು, ಆದ್ರೆ ಈಗ ಆ ರೀತಿ ಅಲ್ಲ. ಅದಕ್ಕೆ ಬದಲಾಗಿ ಪ್ರತಿಯೊಂದು ಮನೆಯ ಒಡತಿಗೆ ಪ್ರತಿ ತಿಂಗಳು ಇಷ್ಟು ಹಣವನ್ನ ಹಾಕ್ತೇನೆ, ನಿಮ್ಗೆ ಬಸ್ನಲ್ಲಿ ಫ್ರೀಯಾಗಿ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತೇವೆ, ಅದೇ ರೀತಿಯಲ್ಲಿ ನಿರುದ್ಯೋಗಿಗಳಿಗೆ ನಾವು ಭತ್ಯೆ ಕೊಡ್ತೇವೆ, ಹೀಗೆ ಹಲವಾರು ಯೋಜನೆಗಳನ್ನ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಏನಾಗ್ತದೆ, ರಾಜಕೀಯ ಪಕ್ಷಗಳ ಮಧ್ಯದಲ್ಲೇ ಕೂಡ ಮೇಲಾಟ ಉಂಟಾಗ್ತದೆ. ಅಂದ್ರೆ ಮೊದಲಿಗೆ ಬಿಜೆಪಿ ಒಂದು 2,500 ರೂಪಾಯಿ ನಾವು ಪ್ರತಿ ತಿಂಗಳು ಮಹಿಳೆಯರ ಅಕೌಂಟಿಗೆ ಹಾಕ್ತೇವೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ, ಇಲ್ಲ ನಾವು 3,000 ಹಾಕ್ತೇವೆ ಅಂತ ಹೇಳ್ತಾರೆ. ನಂತರ JDS ನವ್ರು ಹೇಳ್ತಾರೆ ನಾವು 3,500 ರೂಪಾಯಿ ಹಾಕ್ತೇವೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಏರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರಿಂದ ಏನಾಗುತ್ತೆ, ಜನರಿಗೆ ಕೂಡ ಅಷ್ಟೇ, ಯಾರು ಜಾಸ್ತಿ ಹಣ ಕೊಡ್ತಾರೋ ಅವ್ರಿಗೆ ನಾವು ವೋಟ್ ಹಾಕ್ತೇವೆ ಅಂತ ತಗೊಂಡು ಈ ರೀತಿಯಾಗಿ ಅವರಿಗೆ ವೋಟ್ಗಳನ್ನ ಹಾಕ್ತಾರೆ. ನಂತರ ಆ ಪಾರ್ಟಿ ಗೆದ್ದು ಬರ್ತದೆ. ಆದ್ರೆ ಮುಂದಿನ ದಿನಗಳಲ್ಲಿ ಇವ್ರು ಕೊಟ್ಟಂತ ಈ ಆಶ್ವಾಸನೆಗಳು, ಅಥವಾ ಇತ್ತೀಚಿನ ದಿನಗಳಕ್ಕೆ ಹೊಸ ವರ್ಡ್ ಗ್ಯಾರಂಟಿ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಿಸಬೇಕಾಗ್ತದೆ. ಆ ಹಣ ಹೊಂದಿಸ್ಲಿಕ್ಕೆ ಇವ್ರು ಏನೇನೋ ಸರ್ಕಸ್ ಮಾಡ್ಬೇಕಾಗಿ ಬರ್ತದೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಎದ್ವತ್ತದ್ದು ಹೇಳ್ಬಿಡ್ತಾರೆ. ಆ ರಾಜಕೀಯ ಪಕ್ಷಗಳಿಗೆ ಯಾವುದೇ ರೀತಿಯಾದಂತಹ ಮುಂದಾಲೋಚನೆ ಇರಲ್ಲ. ಅಂದ್ರೆ ಗೆದ್ದ ಮೇಲೆ ನಮ್ಗೆ ಎಷ್ಟು ಖರ್ಚು ಬರ್ತದೆ, ನಮ್ಮ ಇನ್ಕಮ್ ಎಷ್ಟು, ಇದೆಲ್ಲ ಯಾವುದನ್ನು ಅವರು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಬದಲಾಗಿ ಗೆಲ್ಲಬೇಕು ಅಷ್ಟೇ, ಒಂದೇ ಒಂದು ಮಾನದಂಡ ಇಟ್ಕೊಂಡು ಈ ರೀತಿಯಾದಂತಹ ಯೋಜನೆಗಳನ್ನ ಅನೌನ್ಸ್ ಮಾಡ್ತಾರೆ. ಗೆದ್ದ ನಂತರ ಇದಕ್ಕೆ ಹಣ ಹೊಂದಿಸ್ಲಿಕ್ಕೆ ಸಾಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಮಾಡಿ ರಾಜ್ಯಗಳು 1 by 1 ದಿವಾಳಿ ಅಂಚಿಗೆ ತಲುಪಿದೆ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇತ್ತೀಚೆಗೆ ಓರ್ವ ಮುಖ್ಯಮಂತ್ರಿ, ಒಂದು ರಾಜ್ಯದ ಮುಖ್ಯಮಂತ್ರಿ ಅತ್ಯಂತ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಹೇಳಲಿಕ್ಕೆ ಹೊರಟಿರೋದು ನಮ್ಮ ಪಕ್ಕದ ರಾಜ್ಯವಾದಂತಹ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಇತ್ತೀಚೆಗೆ ಒಂದು ಟಿವಿ ಚಾನಲ್ ಕೊಟ್ಟಂತ ಸಂದರ್ಶನದಲ್ಲಿ ಹೇಳಿರುವಂತಹ ಒಂದು ಮಾತು. ಅವರು ಇಂಡಿಯಾ ಟಿವಿ ಅವರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ರಾಜ್ದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂ ಮಾಡ್ತಾ ಇದ್ರು, ಇನ್ನೊಬ್ಬರು ಪ್ರೀತಿ ಅಂತ ಇದ್ರು ಅನ್ಸುತ್ತದೆ, ಇವರಿಬ್ರು ಇಂಟರ್ವ್ಯೂ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ರಾಜ್ದೀಪ್ ಸರ್ದೇಸಾಯಿ ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಕೊಡ್ತಾ ರೇವಂತ್ ರೆಡ್ಡಿ ಅವರು ತುಂಬಾ ಓಪನ್ ಆಗಿ ಇರುವಂತಹ ಸಮಸ್ಯೆಯನ್ನು ಹೇಳ್ಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಓಕೆ, ಚುನಾವಣೆ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಎಲ್ಲ ಅನೌನ್ಸ್ ಮಾಡ್ಕೊಂಡು ಹೋದ್ವಿ, ಆದ್ರೆ ಚುನಾವಣೆ ಗೆದ್ದು ಒಮ್ಮೆ ನಾನು CM ಕುರ್ಚಿ ಮೇಲೆ ಯಾವ ಕೂತ್ಕೊಂಡೋ ಆಗ ನನಗೆ ರಿಯಾಲಿಟಿ ಏನಂತೇಳಿ ಅರ್ಥ ಆಯ್ತು. ಈ ಹಣವನ್ನ ನಾನು ಹೇಗೆ ಹೊಂದಿಸ್ಬೇಕು ಅನ್ನೋ ಒಂದು ತಲೆಬಿಸಿ ನಂಗೆ ಪ್ರಾರಂಭ ಆಯ್ತು. ಅಲ್ಲಿವರೆಗೆ ಎಲ್ಲದೂ ಚೆನ್ನಾಗಿದೆ, ತುಂಬಾ ಈಸಿ ಅಂತ ಹೇಳಿ ತಿಳ್ಕೊಂಡಿದ್ದೆ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಕೊಟ್ಟಂತ ವಿವರಣೆಗಳು ಏನು ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ. ಅಲ್ಲಿಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಆದ್ರೆ ಅವ್ರು ಟೋಟಲ್ ಆಗಿ ಇಷ್ಟೆಷ್ಟು ಖರ್ಚು ಬರ್ತದೆ ಏನು ಅಂತಕೊಂಡು ಹೇಳಿದಾರಲ್ಲ, ಅದ್ರ ಬಗ್ಗೆ ನಾನು ಹೇಳ್ತೇನೆ. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಆ ರಾಜ್ಯದ ಅಂದ್ರೆ ತೆಲಂಗಾಣ ರಾಜ್ಯದ ಟೋಟಲ್ ಇನ್ಕಮ್, ಪ್ರತಿ ತಿಂಗಳು ಅವ್ರಿಗೆ ಸಿಗುವಂತ ಟ್ಯಾಕ್ಸ್ ಅಥವಾ ಬೇರೆ ಬೇರೆ ಮೂಲಗಳಿಂದ ಬರುವಂತಹ ಹಣ 18,500 ಕೋಟಿ ರೂಪಾಯಿ ಅವ್ರಿಗೆ ಸಿಗ್ತದೆ. ಅದರಲ್ಲಿ ಈಗಾಗಲೇ ಆ ರಾಜ್ಯ ಹೆಚ್ಚು ಕಡಿಮೆ 7.5 ಲಕ್ಷ ಕೋಟಿವರೆಗೆ ಸಾಲವನ್ನು ಕೂಡ ಮಾಡಿಕೊಂಡಿದೆ. ಈ ಸಾಲಕ್ಕೆ ಪ್ರತಿ ತಿಂಗಳು ಕಂತನ್ನು ಕಟ್ಟಬೇಕು. ಅದಕ್ಕೆ ಹೆಚ್ಚು ಕಡಿಮೆ 6,500 ಕೋಟಿ ಆ ಕಂತಿಗೆ ಹೋಗ್ತದಂತೆ. ನಂತರ ಇನ್ನೊಂದು, ಪ್ರತಿ ತಿಂಗಳು ಎಲ್ಲರಿಗೂ ಗವರ್ಮೆಂಟ್ ಎಂಪ್ಲಾಯೀಸ್ ಸಂಬಳ ಕೊಡಬೇಕು, ಪಿಂಚಣಿ ಕೊಡಬೇಕು, ಅದೇ ರೀತಿಯಲ್ಲಿ ಬೇರೆ ಬೇರೆ ಖರ್ಚುಗಳೆಲ್ಲ ಇರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು 6,500 ಕೋಟಿ ಹೋಗ್ಬಿಡ್ತದೆ. ಅಲ್ಲಿಗೆ ಎಷ್ಟಾಯ್ತು, ಟೋಟಲ್ 13,000 ಕೋಟಿಯನ್ನ ಈ ರೀತಿಯಾಗಿ ಲೋನ್ ರಿಪೇಮೆಂಟ್ ಮತ್ತೆ ಸಂಬಳಕ್ಕೆ ಇವ್ರು ಖರ್ಚು ಮಾಡ್ಬೇಕಾಗಿ ಬರ್ತದೆ. ಕೊನೆಗೆ ಇವ್ರ ಹತ್ರ ಉಳಿಯೋದು ಎಷ್ಟು, 5,500 ಕೋಟಿ. ಈ 5,500 ಕೋಟಿಯಲ್ಲಿ ಬೇರೆ ಈ ವೆಲ್ಫೇರ್, ಈ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ದಾರೆ, ಇದಕ್ಕೆ ಹೆಚ್ಚು ಕಡಿಮೆ 3,000-4,000 ಕೋಟಿವರೆಗೆ ಹೋಗ್ಬಿಡ್ತದೆ. ನಂತರ ಉಳಿದಿರುವಂತಹ ಹಣದಲ್ಲಿ ಇವರು ಡೆವಲಪ್ಮೆಂಟ್ ವರ್ಕ್ಗಳನ್ನ ಮಾಡಬೇಕು. ಏನ್ ಡೆವಲಪ್ಮೆಂಟ್ ವರ್ಕ್ 3,000 ಕೋಟಿಯಲ್ಲಿ ಮಾಡ್ತೀರಾ ಹೇಳಿ? ರಸ್ತೆ ಹೊಂಡ ಮುಚ್ತೀರಾ, ಅಥವಾ ಹೊಸ ರಸ್ತೆ ಹಾಕ್ತೀರಾ, ಇಲ್ಲ ಬ್ರಿಡ್ಜ್ಗಳನ್ನು ಕಟ್ತೀರಾ, ಅಥವಾ ಡ್ಯಾಮ್ಗಳನ್ನು ಕಟ್ತೀರಾ, ಅಥವಾ ರೈಲ್ವೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಕೆಲಸ ಮಾಡ್ತೀರಾ, ಮೆಟ್ರೋ ಕಾಮಗಾರಿಗಳನ್ನ ಮಾಡಿಸ್ತೀರಾ, ಅಥವಾ ಬೇರೆ ಇನ್ನೇನಾದ್ರೂ ಮಾಡಿಸ್ತೀರಾ? ಯಾವ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ 3,000 ಕೋಟಿಯಲ್ಲಿ. ಯಾಕಂತ ಹೇಳಿದ್ರೆ ಇದು ಅತ್ಯಂತ ಕಮ್ಮಿ ಹಣ ಅವ್ರ ಕೈಲಿ ಉಳಿಯುವಂಥದ್ದು. ಇದು ಪ್ರತಿ ತಿಂಗಳ ಮಾಹಿತಿಯನ್ನು ಅವ್ರು ಕೊಟ್ಟಿರೋದು. ಹಾಗಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮ್ಮ ಸಂಪೂರ್ಣವಾದಂತಹ ಸಂಪನ್ಮೂಲ ಇದಕ್ಕೆ ಹೋಗ್ತಾ ಇದೆ, ಇದನ್ನ ಆದಷ್ಟು ಬೇಗ ನಾವು ನಿಲ್ಸೋದೇ ಒಳ್ಳೇದನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ. ಒಂದು ಖುಷಿಯಾದಂತ ವಿಷಯ ಏನು ಅಂತ ಹೇಳಿದ್ರೆ, ಕೊನೆಗೂ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳಿಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಪ್ರತಿ ವರ್ಷಕ್ಕೆ ನಾವು 50,000 ಕೋಟಿಯನ್ನ ಈ ಗ್ಯಾರಂಟಿ ಯೋಜನೆಗಳಿಗಾಗಿ ತೆಗೆದಿಡ್ಬೇಕಾಗಿ ಬಂದಿದೆ ಬಜೆಟ್ ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮೂಲಕ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ತೆಲಂಗಾಣ ರಾಜ್ಯವನ್ನ ನಡೆಸೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ ನನಗೆ, ಯಾಕಂದ್ರೆ ನಮ್ಮ ಕೈಲಿ ಹಣ ಇಲ್ಲ. ಲಿಟರ್ಲಿ ಅವ್ರು ಹೇಳ್ತಾ ಇದ್ದಾರೆ, ಯಾವುದೇ ಕಾಮಗಾರಿನೂ ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಬಿಕಾಸ್ ಆಫ್ ಇಸ್ ದಿಸ್ ಗ್ಯಾರಂಟಿ ಯೋಜನೆ ಅಂತ ಹೇಳ್ಕೊಂಡು ಕ್ಲಿಯರ್ ಆಗಿ ಅವ್ರು ಹೇಳಿಬಿಟ್ಟಿದ್ದಾರೆ. ಆಗ ರಾಜ್ದೀಪ್ ಸರ್ದೇಸಾಯಿ ಅವ್ರನ್ನ ಪುನಃ ಕೇಳಿದ್ರು, ಹಾಗಾದ್ರೆ ಏನ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ? ಯಾಕಂದ್ರೆ ನೀವು ಚುನಾವಣೆ ಗೆಲ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಆಶ್ವಾಸನೆ ಕೊಡ್ಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಚುನಾವಣೆ ಗೆಲ್ಲಿಕ್ಕಾಗಲ್ಲ. ಹಾಗಾದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ತೀರಾ ಅಂತೇಳಿ ಕೇಳಿದ್ರು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ರೇವಂತ್ ರೆಡ್ಡಿ ಅವರು, ಆ ರೀತಿ ನಂಗೆ ಮಾಡ್ಲಿಕ್ಕಾಗಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಹುದೊಡ್ಡದಾದಂತಹ ಡಿಬೇಟ್ಗಳು ನಡಿಬೇಕು, ರಾಷ್ಟ್ರವ್ಯಾಪಿ ಡಿಬೇಟ್ಗಳು ನಡಿಬೇಕು, ಇದರಿಂದ ಆಗುವಂತ ತೊಂದರೆಗಳನ್ನ ಎಲ್ರಿಗೂ ಅರ್ಥೈಸಬೇಕು. ಅದೇ ರೀತಿಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಇದಕ್ಕೆ ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಯೋಜನೆಗಳನ್ನ ಅನೌನ್ಸ್ ಮಾಡಬಾರ್ದು, ಆವಾಗಲೇ ಸರಿಯಾಗೋದು ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಕೊನೆಗೂ ನನ್ ಖುಷಿಯಾಗಿರೋದು ಇವರು ಓಪನ್ ಆಗಿ ಈ ರೀತಿಯಾಗಿ ಹೇಳಿದ್ರಲ್ಲ, ಇದನ್ನ ನಾವು ಮೆಚ್ಚಬೇಕಾಗಿ ಬರ್ತದೆ. ಈ ರೀತಿ ಜನರಿಗೆ ಉಚಿತವಾಗಿ ಕೊಡುವಂತಹ ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದು ನಮ್ಮ ತಮಿಳುನಾಡು ರಾಜ್ಯದ ರಾಜಕೀಯ ಪಕ್ಷಗಳು. ಅವರು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ, ಕುಕ್ಕರ್ ಕೊಡ್ತಾ ಇದ್ರು, ಟಿವಿ ಕೊಡ್ತಾ ಇದ್ರು, DTH ಕನೆಕ್ಷನ್ಸ್ ಕೊಡ್ತಾ ಇದ್ರು, ಅಕ್ಕಿ ಕೊಡ್ತಾ ಇದ್ರು, ಊಟ ಕೊಡ್ತಾ ಇದ್ರು, ಈ ರೀತಿ ಮಾಡ್ಕೊಂಡು ಬಂದ್ರು. ಕೊನೆಗೆ ಅದನ್ನ ಬೇರೆ ಬೇರೆ ರಾಜ್ಯದವರು ಬೇರೆ ರೀತಿಯಲ್ಲಿ ಕಾಪಿ ಹೊಡಿಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಚುನಾವಣೆಯನ್ನ ಗೆಲ್ಲಿಕ್ಕಾಗಿ ಈ ಫ್ರೀ ಬೀಸ್ನೇ ಬ್ರಹ್ಮಾಸ್ತ್ರ ಮಾಡ್ಕೊಂಡಂತ ವ್ಯಕ್ತಿ ಯಾರು ಇದ್ರೆ ಅದು ಕೇಜ್ರಿವಾಲ್. ದೆಹಲಿಯಲ್ಲಿ ಅವರು ಪ್ರಾರಂಭ ಮಾಡಿರುವಂತಹ ಈ ಫ್ರೀ ಬೀಸ್ ಏನಿದೆ, ಇದರಿಂದಾಗಿ ಅವರು ಚುನಾವಣೆಯನ್ನು ಗೆದ್ರು. ನಂತರದ ದಿನಗಳಲ್ಲಿ ಎಲ್ಲಾ ರಾಜ್ಯಗಳು ಇದನ್ನೇ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಪ್ರಪ್ರಥಮವಾಗಿ ಹಿಮಾಚಲ್ ಪ್ರದೇಶದಲ್ಲಿ ಇದು ಇಂಪ್ಲಿಮೆಂಟ್ ಆಯ್ತು, ಅಂದ್ರೆ ಕಾಂಗ್ರೆಸ್ ಅಲ್ಲಿ ಗೆಲುವನ್ನ ಸಾಧಿಸಿತು. ನಂತರ ಅದು ಕರ್ನಾಟಕದಲ್ಲಿ ಕೂಡ ಇಂಪ್ಲಿಮೆಂಟ್ ಆಯ್ತು. ಕರ್ನಾಟಕದಲ್ಲಿ ಕೂಡ ಇದನ್ನೇ ಹೇಳ್ಕೊಂಡವ್ರು ಗೆದ್ದು ಬಂದ್ರು. ಈಗ ಕರ್ನಾಟಕ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಈಗ ಏನಾಗಿದೆ, ಎಲ್ಲಾ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ ಕೂಡ ಕಾಂಪಿಟೇಷನ್ ಬಿದ್ದ ರೀತಿಯಲ್ಲಿ ಈ ರೀತಿಯಾದಂತಹ ಫ್ರೀ ಬೀಸ್ ನ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಹಿಮಾಚಲ್ ಪ್ರದೇಶ ದಿವಾಳಿ ಅಂಚಿನಲ್ಲಿ ಬಂದು ನಿಂತ್ಕೊಂಡು ಬಿಟ್ಟಿದೆ. ನಂತರ ಈಗ ಎರಡನೇ ರಾಜ್ಯ, ಈಗ ತೆಲಂಗಾಣದವರು ಅವರಾಗಿ ಓಪನ್ ಆಗಿ ಹೇಳಿ ಶುರು ಮಾಡಿದ್ದಾರೆ. ನಂತರ ಕೇರಳ, ಈಗಾಗಲೇ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಕಣ್ಣೆದ್ರೆ ಇದೆ ಏನೆಲ್ಲ ನಡೀತಾ ಇದೆ ಅಂತೇಳಿ. ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ವರ್ಕ್ಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಈ ಸಾರಿ ಕೂಡ ಬಜೆಟ್ ನಲ್ಲಿ ಪುನಃ ಗ್ಯಾರಂಟಿ ಯೋಜನೆಗಳನ್ನ ನಾವು ಕಂಟಿನ್ಯೂ ಮಾಡ್ತೇವೆ ಅಂತೇಳಿ ಹೇಳಿ ನಮ್ಮ ಗ್ರೇಟ್ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅವ್ರು ನಿಲ್ಸಿದ್ರೆ ಅದರಿಂದ ಬೇರೆ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಅವರು ನಿಲ್ಲಿಸ್ಲಿಕ್ಕೆ ಹೋಗಲ್ಲ. ಈಗಾಗಲೇ ಬಜೆಟ್ ನಲ್ಲಿ ಕೂಡ ಇದಕ್ಕೆ 51,000 52,000 ಕೋಟಿಯನ್ನ ಎತ್ತಿಟ್ಬಿಟ್ಟಿದ್ದಾರೆ. ಪುನಃ 1,16,000 ಕೋಟಿಯನ್ನ ಸಾಲ ಮಾಡ್ಲಿಕ್ಕೆ ಕೂಡ ಹೊರಟಿದ್ದಾರೆ. ಯಾವ ರೀತಿ ಇದೆ ಅಂದ್ರೆ, ಸಾಲ ಮಾಡಿ ಆದ್ರೂ ಈ ಅವ್ರು ಏನ್ ಡಿಕ್ಲೇರ್ ಮಾಡಿದಾರೋ ಇದನ್ನ ಮಾಡ್ಬೇಕು ಅಂತಕೊಂಡು ನಿರ್ಧಾರ ಮಾಡಿದ್ದಾರೆ. ಇವರ ಇಂಟೆನ್ಷನ್ ಬೇರೆ ಏನು ಅಲ್ಲ, ಕೇವಲ ಅಧಿಕಾರದಲ್ಲಿರ್ಬೇಕು ಅಂದ್ರೆ ಈ ರೀತಿಯಾಗಿ ಸಾಲ ಮಾಡಿ ಆದ್ರೂ ನಾವು ಏನ್ ಹೇಳಿದೀವೋ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಹಮ್ಮಿನಲ್ಲಿ ಬೀಗ್ತಾ ಇದ್ದಾರೆ. ಆದ್ರೆ ಆಗುವಂತ ಸಮಸ್ಯೆ ಏನು, ಮುಂದಿನ ದಿನಗಳಲ್ಲಿ ರಾಜ್ಯಗಳು ಖಂಡಿತವಾಗಿ ಅಧೋಗತಿಗೆ ತಲುಪ್ತದೆ. ಈಗಾಗಲೇ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇಲ್ಲ. ಆದ್ರೆ ಈ ಯೋಜನೆಗಳನ್ನ ಇವ್ರಿಗೆ ನಿಲ್ಸ್ಲಿಕ್ಕೆ ಕೂಡ ಆಗ್ತಿಲ್ಲ. ಒಂದ್ ರೀತಿಯಾಗಿ ಹುಲಿ ಸವಾರಿ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಆಗಿದೆ. ಹುಲಿ ಹತ್ತಿ ಕೂತ್ಕೊಂಡ್ ಬಿಟ್ಟಿದ್ದಾರೆ, ಆದ್ರೆ ಕೆಳಗಡೆ ಇಳಿಲಿಕ್ಕೂ ಇಲ್ಲ, ಸವಾರಿ ಮಾಡ್ಲಿಕ್ಕೂ ಇಲ್ಲ. ಆ ತರ ಇಳಿದ್ರೆ ಹುಲಿ ಎಲ್ಲೋ ಇವ್ರನ್ನ ತಿಂದು ಬಿಡ್ತದೆ. ಆ ಹೆದರಿಕೆಯಿಂದ ಹುಲಿ ಸವಾರಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಹಲವಾರು ರಾಜ್ಯಗಳು ಮುಂದಿನ ದಿನಗಳಲ್ಲಿ, ಬಹುಶಃ ಮಹಾರಾಷ್ಟ್ರ ಕೂಡ ಇದೇ ಪರಿಸ್ಥಿತಿ ಬರ್ತದೆ. ನಂತರ ದೆಹಲಿ, ಹೀಗೆ ಒಂದೊಂದೇ ರಾಜ್ಯಗಳು ಈ ಗ್ಯಾರಂಟಿ ಯೋಜನೆಗಳು ಅಥವಾ ಫ್ರೀ ಬೀಸ್ ಇಂದಾಗಿ ಸಂಪೂರ್ಣವಾಗಿ ದಿವಾಳಿ ಆಗೋದಂತೂ ಖಂಡಿತ ಅನಿಸ್ತಾ ಇದೆ. ಆದಷ್ಟು ಬೇಗ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಂಡು ಅವ್ರ ಮಧ್ಯೆ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು. ಇನ್ನು ಮುಂದೆ ನಾವು ಈ ರೀತಿಯಾಗಿ ಫ್ರೀ ಬೀಸ್ ನ ಅನೌನ್ಸ್ ಮಾಡಬಾರದು. ಚುನಾವಣೆಗಳನ್ನ ವಿಷಯಾಧಾರಿತವಾಗಿ ನಾವು ಫೇಸ್ ಮಾಡಬೇಕು. ಅದಕ್ಕೆ ಬದಲಾಗಿ ಈ ರೀತಿ ಆಮಿಷ ಒಡ್ಡಿ ನಾವು ಚುನಾವಣೆಯನ್ನ ಗೆದ್ರೆ ದೇಶವೂ ಉದ್ಧಾರ ಆಗಲ್ಲ, ರಾಜ್ಯವೂ ಉದ್ಧಾರ ಆಗಲ್ಲ ಅನ್ನೋದನ್ನ ಅವ್ರು ಮನಗಂಡು ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಒಂದು ಡಿಬೇಟ್ ಅನ್ನ ನಡೆಸಿ, ಅಥವಾ ಪಾರ್ಲಿಮೆಂಟ್ ನಲ್ಲೋ ಇಲ್ಲ ರಾಜ್ಯದ ವಿಧಾನಸಭೆಗಳಲ್ಲೋ ಇವರೊಂದು ಡಿಬೇಟ್ ಗಳನ್ನ ಚೆನ್ನಾಗಿ ನಡೆಸಿ ಆದಷ್ಟು ಬೇಗ ಈ ಫ್ರೀ ಬೀಸ್ ನ ಕೈ ಬಿಟ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಇಲ್ಲದಿದ್ರೆ 1 by 1 ರಾಜ್ಯಗಳು ದಿವಾಳಿ ಆಗ್ತಾ ಇದೆ. ಈಗಾಗಲೇ ಹಲವಾರು ದೇಶಗಳು ಕೂಡ ಈ ರೀತಿಯಾಗಿ, ವೆನಿಜುವೆಲಾ ಇದೆ ನಿಮ್ಮ ಕಣ್ಣ ಎದುರುಗಡೆ, ಆ ಸಂಪದ್ಭರಿತವಾದಂತಹ ದೇಶ ಈಗಾಗಲೇ ದಿವಾಳಿ ಆಗ್ಬಿಟ್ಟಿದೆ. ಅದೇ ರೀತಿಯಲ್ಲಿ ಪಕ್ಕದ ಶ್ರೀಲಂಕಾ ಕೂಡ ಏನಾಗಿದೆ ನಿಮ್ಗೆ ಗೊತ್ತಿದೆ. ಹೀಗೆ ಹಲವಾರು ದೇಶಗಳು ಈಗಾಗಲೇ ದಿವಾಳಿ ಆಗ್ಬಿಟ್ಟಿದೆ. ಮುಂದಿನ ಸರದಿ ಬಹುಶಃ ಭಾರತ ದೇಶ ಇದ್ರೂ ಇರ್ಬೋದು. ಈ ರೀತಿ ಆಗ್ಬಾರ್ದು ಅಂದ್ರೆ ಜನರು ಕೂಡ ಎಚ್ಚೆತ್ಕೊಳ್ಬೇಕು. ಅದೇ ರೀತಿಯಲ್ಲಿ ನಮ್ಮ ರಾಜಕಾರಣಿಗಳು ಕೂಡ ಎಚ್ಚೆತ್ಕೊಂಡು ಫ್ರೀ ಬೀಸ್ ನ ಆದಷ್ಟು ಬೇಗ ಕೈ ಬಿಟ್ರೆ ತುಂಬಾ ಒಳ್ಳೇದು ಅನಿಸ್ತದೆ. ಸ್ನೇಹಿತರೆ, ನಾನು ನಿಮ್ ಜೊತೆ ಹಂಚ್ಕೊಂಡಂತ ಈ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಫ್ರೀ ಬೀಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ನಾನು ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.